ಬಲ ವಿಷ್ಣು ಅಲ್ಲಿ ಮತ್ತೆ ಹೊಡೆದ್ರೆ ಮತ್ತೆ ಇದು ಮಾಡಲಿ ಸ್ಟೇಷನ್ಗೆ ಅಧ್ಯಕ್ಷರು ಮಾಡೋರು ಮಾಡ್ಬೇಕಲ್ಲ ಸರ್, ನೀವು ಫೋನ್ ಎತ್ತಲ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ ನನ್ನ ಮೇಲೆ ಸಿಟ್ಟಿಗಿಟ್ಟ? ನಾವೇ ಮಾಡೋಣ, ನಾವೇನು ಇಲ್ಲ ಆತರ ಹಾಕ್ಬಿಟ್ವಿ ಅಂದ್ರೆ ಒಂದು ತಪ್ಪಿದೆ ನೋಡಕ್ ಆಗ್ತಾ ಇಲ್ಲ. ಮಾಹಿತಿ ಮೇರೆಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಸುಮಾರು 1 ಗಂಟೆ ಆಗಿದೆ. ದೂರು ಕೊಟ್ಟು 1.5 ಗಂಟೆ ಆಗಿದೆ. ಇದುವರೆಗೂ ಯಾವುದೇ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಇದರಿಂದ ಏನಿದೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ನಾವು 3-4 ಬಾರಿ PSI ಫೋನ್ ಮಾಡಿದ್ದೀವಿ. ತಾಲೂಕು ಅಧ್ಯಕ್ಷರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಅಂದರೆ ಇದು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅವ್ರು ನಮ್ಮ ಫೋನ್ಗಳು ಅಂತ ಅಂದ್ಬಿಟ್ಟು ನಾನಾದರೂ ಭಾವಿಸ್ತೀನಿ. ಈಗ ಕಂಪ್ಲೇಂಟ್ ಕೊಟ್ಟು 1.5 ಗಂಟೆ ಆದರೂ ಯಾವುದೇ ಗೋವುಗಳು ಒಳಗಡೆ ಉಸಿರಿಲ್ದೇ, ಗಾಳಿ ಇಲ್ದೇ, ಬೆಳಕಿಲ್ದೇ, ಮೇವು ಇಲ್ದೇ ಸಾಯ್ತಾ ಇದ್ದಾವೆ. ಅವನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಪೊಲೀಸ್ನವ್ರಿಗಿಲ್ಲ ಅಂತಂದರೆ ಇವ್ರದ್ದೇ ಆದ ಕಮಿಟ್ಮೆಂಟ್ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕಿಲ್ಲ. 1.5 ಗಂಟೆ ಆದ್ರೂ ನಾವು ಇಲ್ಲಿ ಸ್ಟೇಷನ್ ಮುಂದೆ ಕಾಯ್ತಾ ಇದ್ದೀವಿ. ಇಬ್ಬರು ಫೋನು ಎತ್ತಾ ಇಲ್ಲ. ಇವರು ಈ ಕೂಡಲೇ ಅವ್ರು ಬಂದು ಇದನ್ನು ನಾನು ಇಲ್ಲಿ 112 ನಾವು ಕರೆ ಮಾಡ್ತೀವಿ. 112 ಕರೆ ಮಾಡಿ ಮೊದಲನೇದಾಗಿ ಪೊಲೀಸವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ. ಅದು ಕಾಲ್ ರಿಸೀವ್ ಮಾಡಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಾಲ್ ರಿಸೀವ್ ಮಾಡಿದ ಕಾರಣ ನಾವು 112ಗೆ ಕರೆ ಮಾಡ್ತೀವಿ. 112 ಕರೆ ಮಾಡಾದಮೇಲೆ ಅವ್ರು ಬರ್ತಾರೆ. ಇಲ್ಲಿ ಶಿರಾ ಗೇಟಲ್ಲಿ ಹಿಡಿದಿದ್ದಾಗಿ ತಂದಿದ್ದೀವಿ. ಸುಮಾರು ಅಂದರೆ 2 ಅವರ್ ಆಗಿದೆ, 2.5 ಅವರು. ಇಷ್ಟೊತ್ತಾದರೂ ಇನ್ನೂ FIR ಅದು ಏನೂ ಆಗಿಲ್ಲ. ಕಾಯ್ತೀವಿ. ಅಂದರೆ ಈಗ ನಿಮಗೆ ಭಯ ಆಗಲಿಲ್ವಾ ಅದು ಚೇಂಜ್ ಮಾಡಬೇಕಾದ್ರೆ? ಆ ಥರ ಭಯ ಅಂತ ಏನು ಬರಲ್ಲ. ಇದೊಂದು ಕರ್ತವ್ಯ, ನಮ್ಮ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಇದು ಭಯ ಅಂತವೆಲ್ಲ ಏನು ಇಟ್ಕೊಂಡ್ರೆ ಬರೋದು. ಏನಿವತ್ತು ನಮ್ಮ ಹಿಂದೂ ಮುಖಂಡರುಗಳು ಚಿತ್ರದುರ್ಗದ ಹಿರಿಯೂರಿಂದ ಬರ್ತಿರ್ತಕ್ಕಂತಹ ಲಾರಿಯನ್ನು ಫಾಲೋ ಮಾಡಿ ಮಧುಗಿರಿಯ ಶಿರಾ ಗೇಟ್ನಲ್ಲಿ 112 ಸಹಾಯದ ಮೂಲಕ ಇವತ್ತಂದು ನಿಲ್ಲಿಸಿದ್ದಾರೆ. ಈಗಾಗಲೇ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನಿದೆ. ಗೋ ಹತ್ಯೆ ನಿಷೇಧ ಕಾನೂನು ಇದ್ರೂ ಸಮೇತ ಕಾನೂನು ಅಂತಕ್ಕಂಥದ್ದು ಬರೀ ಪುಸ್ತಕದಲ್ಲೇ ಉಳಿದ್ಬಿಟ್ಟಿದೆ ಬಿಟ್ಟರೆ ಮಧುಗಿರಿಯಲ್ಲಿ ಯಾವುದೇ ಕಾನೂನುಗಳು